ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮೆಹಬೂಬ್ ಪಾಷಾ ಅಂತೇಳಿ ನಾನು ಇಲ್ಲಿ ಕ್ರಿಕೆಟ್ ಕೋಚ್ ಆಗಿ ನಿಭಾಯಿಸ್ತಿದ್ದೀನಿ. ನನ್ನ ಏನೇನೆಂದ್ರೆ ಇಲ್ಲಿ ನಮ್ಮ ಅಫಿಷಿಯಲ್ ಏರಿಯಾಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಆದ ಕಾರಣ ನಾನು ಒಂದು ಮನವಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನಿಗೆ ಹೋಗಿ ಕೊಡ್ತಾಯಿದ್ದೀನಿ. ನಮ್ಮ ಏರಿಯಾ ಡೆವಲಪ್ ಆಗಲಿ, ಹುಡುಗರು ಚಲೋ ಇದ್ದಾರೆ, ಟ್ಯಾಲೆಂಟೆಡ್ ಇದ್ದಾರೆ, ಅವರಿಗೆ ಸ್ವಲ್ಪ ಅಪ್ಗ್ರೇಡ್ ಆಗೋಕೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಗ್ರೌಂಡ್ಸ್ ಇಲ್ಲ. ಸೊ ಆದ ಕಾರಣ ನಾನು ಒಂದು ಓಟ ಇಲ್ಲಿಂದ ಬಳ್ಳಾರಿಯಿಂದ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀನಿ. ಸೊ ಪರ್ ಡೇ ನಾನು ಒಂದು 40 ಕಿಲೋಮೀಟರ್ಸ್ ಕವರ್ ಮಾಡ್ಬೇಕು ಅಂದ್ಕೊಂಡಿನಿ. 7 ಡೇಸಲ್ಲಿ 8 ಡೇಸಲ್ಲಿ ಐ ವಿಲ್ ಬಿ ರೀಚಿಂಗ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಸರ್. ಇವರು ಮೆಹಬೂಬ್ ಪಾಷಾ ಅಂತ ಹೇಳ್ಬಿಟ್ಟು ಬಳ್ಳಾರಿಯಲ್ಲಿ 27 ವರ್ಷದಿಂದ ಕ್ರಿಕೆಟ್ ಕೋಚ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರು 27 ವರ್ಷದಿಂದ ಕ್ರಿಕೆಟ್ ಕೋಚ್ ಮಾಡೋದ್ರಿಂದ ಕೆಲವರು ಏನು ಕೋಚ್ ತೊಗೊಂಡಿದ್ದಾರೆ ಆ ಹುಡುಗರು ಅಂಡರ್ 16, ಅಂಡರ್ 19 ಸ್ಟೇಟ್ ಲೆವೆಲ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಇವರು ಇವತ್ತೊಂದು ದಿವಸ ಮಹತ್ವದ ದಿನ, ಅವರೊಂದು ಮಹತ್ವದ ನಿರ್ಧಾರ ತೊಗೊಂಡಿದ್ದಾರೆ. ಏನು ತೊಗೊಂಡಿದ್ದಾರೆ ಅಂತಂದರೆ, ಇವರು ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಓಟ ಮಾಡಲಿದ್ದಾರೆ. ಇದನ್ನು ದಿವಸಕ್ಕೆ ಒಂದು 40 ಕಿಲೋಮೀಟ್ರ್ ಓಟ ಮಾಡಿಬಿಟ್ಟು ಒಂದು 7-8 ದಿವಸದಲ್ಲಿ ಬೆಂಗಳೂರು ತಲುಪಲಿದ್ದಾರೆ. ಇವ್ರ ಮುಖ್ಯ ಸಂದೇಶ ಏನು ಅಂತಂದರೆ, ಇಲ್ಲಿ ಅಫಿಷಿಯಲ್ ಏರಿಯಾಸ್ ಅಂತೇನು ಹೇಳ್ತೀವಿ, ರೂರಲ್ ಏರಿಯಾಸ್ ಅಂತ ಹೇಳ್ತೀವಿ, ಅಲ್ಲಿ ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇಲ್ಲಷ್ಟು ಭಾಳಷ್ಟು ಟ್ಯಾಲೆಂಟ್ ಇದೆ, ಆದರೆ ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಇಲ್ಲಿ ಪುಷ್ ಕೊಡೋರು ಯಾರೂ ಇಲ್ಲ. ಸೊ ಅದರಿಂದ KCA ಮತ್ತು BCCI ಭಾಳ ರಿಚ್ ಬಾಡೀಸ್ ಅವು ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್ನ ರೂರಲ್ ಏರಿಯಾಸ್ ಡೆವಲಪ್ ಮಾಡೋದ್ರಿಂದ ಈ ಟ್ಯಾಲೆಂಟು ಹೊರಗಡೆ ಬರುತ್ತಾ ಅಂತ ಈ ನಿರ್ಧಾರ ತೊಗೊಂಡಿದ್ದಾರೆ. ಸೊ ಇವರು ಬೆಂಗಳೂರು ರೀಚ್ ಆಗಿಬಿಟ್ಟು KCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರ ಚೇರ್ಮನ್ಗೆ ಮನವಿಯನ್ನು ಕೊಡಲಿದ್ದಾರೆ. ಏನು ಮನವಿ ಅಂತ ಹೇಳಿದ್ನಲ್ಲ, ಈ ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್ನ ರೂರಲ್ ಏರಿಯಾದಲ್ಲಿ ಡೆವಲಪ್ ಮಾಡಬೇಕಂತ ಹೇಳ್ಬಿಟ್ಟು ಉದ್ದೇಶ ಅವರಿಗೆ ತಲುಪಿಸಲಿದ್ದಾರೆ. ಆಲ್ಮೋಸ್ಟ್ ಒಂದು 25 ವರ್ಷದಿಂದ ನಡೆಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಕ್ರಿಕೆಟ್ ಮಕ್ಕಳಿಗೆಲ್ಲ ತಿಳಿಸ್ಬೇಕು, ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡಬೇಕು, ಕೋಚಿಂಗ್ ಕೊಡ್ತಾ ಆಲ್ಮೋಸ್ಟ್ ರೆಗ್ಯುಲರಾಗಿ ಭಾಳ ಕಷ್ಟ ಬಿದ್ದು ಒಂದೊಂದು 3-4 ವರ್ಷದಲ್ಲಿ ಒಂದೊಂದು ಕಡೆ ಟ್ರೈನಿಂಗ್ ಕೊಟ್ಟು ಇನ್ನೊಂದು ಕಡೆ ಟ್ರೈನಿಂಗ್ ಕೊಟ್ಟು ಭಾಳ ಡಿಫ್ರೆಂಟ್ ಪ್ಲೇಸಸಲ್ಲಿ ಭಾಳ ಕಷ್ಟಪಟ್ಟು ಭಾಳ ಸಿಂಪಲ್ಲಾಗಿ ಎಲ್ಲರಿಗೂ ಕಳಿಸ್ಬೇಕಂತ ಭಾಳ ಟ್ರೈ ಮಾಡ್ತಾಯಿದ್ದಾರೆ. ಒಂದು ಪರ್ಟಿಕ್ಯುಲರ್ ಬಳ್ಳಾರಿ ಟೋಟಲ್ ನಮ್ಮ ಇಷ್ಟು ದೊಡ್ಡ ಡಿಸ್ಟ್ರಿಕ್ಕು, ಇಷ್ಟು ಡೆವಲಪ್ಮೆಂಟು, ಮೈನಿಂಗ್ ಇಲ್ಲಿ ಇವೆಲ್ಲ ಇದ್ದಾವೆ. ಅದು ಒಂದು ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಏನೂ ಇಲ್ಲ ಬಳ್ಳಾರಿಯಲ್ಲಿ. ಸೊ ಅದರಿಂದ ಒಂದು ಮ್ಯಾಚ್ ಆಡಬೇಕಂದ್ರೆ ಎಲ್ಲ ಊರಿಗೆ ಹೋಗಿ, ಹಳ್ಳಿಗಳಿಗೆ ಹೋಗಿ, ಎಲ್ಲ ಗ್ರೌಂಡಲ್ಲಿ ಹುಡುಕಾಡಿ, ಸ್ಕೂಲ್ಗಳಲ್ಲಿ ಹುಡುಕಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಮಕ್ಕಳಿಗೆ ಮ್ಯಾಚ್ ಆಡಿಸ್ತಾ ಇದ್ದಾರೆ. ಈಗ ಬಳ್ಳಾರಿಯಿಂದ ಆಲ್ಮೋಸ್ಟ್ ಟೀಮ್ಸ್ ಕರ್ಕೊಂಡೋಗಿ ಇಂಟರ್ನ್ಯಾಷನಲ್ ಶ್ರೀಲಂಕಾ ಕರ್ಕೊಂಡೋಗಿದ್ದಾರೆ. ಅಂಡರ್ 16 ಟೀಮ್ ಎಲ್ಲ ಮ್ಯಾಚಸ್ ಆಡಿಸಿದ್ದಾರೆ. ಸೊ ಇಷ್ಟೆಲ್ಲ ಕಷ್ಟಪಡಿ ಮಾಡೋರಿಗೆ ಅಟ್ಲೀಸ್ಟ್ ಒಂದು ಗ್ರೌಂಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಸೇರಿ ಅವ್ರಿಗೆ ಭಾಳ ವಿಷಯ. ಅವರು ಬಳ್ಳಾರಿಯಿಂದ ಮತ್ತು ಬೆಂಗಳೂರುವರೆಗೂ ಬೈ ರನ್ನಿಂಗ್ ಹೋಗ್ತಾ ಸೊ ಇದನ್ನು ಮನವಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಅವರಿಗೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.